ಯಾವಾಗ ಆದಿಯವರು ಮದುವೆ ಆಗ್ತಾರೆ? ಅದನ್ನೇ ಯಾಕೆ ಬೇಕು ಈ ಮನೆ, ಮದುವೆ, ಮಕ್ಕಳು ಎಲ್ಲ? ದುಡ್ಡು ಮಾಡ್ಕೊಳ್ಳೋಣ, ಚೆನ್ನಾಗಿರೋಣ, ಖುಷಿಯಾಗಿರೋಣ, ವರ್ಲ್ಡ್ ಟೂರ್ ಮಾಡೋಣ, ಇಂಡಿಯಾ ಟೂರ್ ಮಾಡೋಣ. ಫಸ್ಟಿಗೆ ನಾನು ಕರ್ನಾಟಕ ಮತ್ತು ಬೆಂಗಳೂರು ಕರೆಕ್ಟಾಗಿ ನೋಡ್ಕೊಳ್ತೀನಿ. ಆಮೇಲೆ ಈ ಮಕ್ಕಳು, ಮನೆ, ಐ ಮೀನ್ ಮದುವೆ ಎಲ್ಲ. ಬಟ್ ಒಟ್ಟಿನಲ್ಲಿ ಮದುವೆ ಆಗ್ತೀರಿ? ಗೊತ್ತಿಲ್ಲ. ಸೊ ಯಾವ ಥರ ಹುಡುಗ ಬೇಕು ನಿಮಗೆ? ಹುಡುಗ ಕರಾವಳಿಯವ್ರನ್ನೇ ಮದುವೆ ಆಗ್ತೀರಾ ಅಥವಾ ಬೆಂಗಳೂರಾದ್ರೂ ಓಕೆ, ಯಾವ ಸ್ಟೇಟ್ ಆದ್ರೂ ಓಕೆ, ಯಾವ ಡಿಸ್ಟ್ರಿಕ್ಟ್ ಆದ್ರೂ ಓಕೆ? ನನಗೆ ಹಾಗೆಲ್ಲ ಏನೂ ಇಲ್ಲ. ಹುಡುಗ ಹೆಂಗೆ ಅಂದರೆ ಇವಾಗಿನ ಕಾಲದಲ್ಲಿ ಒಳ್ಳೆ ಹುಡುಗ ಸಿಗೋದು ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. ಸೊ ಒಳ್ಳೆ ಹುಡುಗ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಆದ್ರೂ ಐ ಗೆಸ್ ಅರ್ಥ ಮಾಡ್ಕೊಳ್ಳೋನು ಸಿಕ್ಕಿದ್ರೆ ಸಾಕು ಅಷ್ಟೇ. ಫಸ್ಟಿಗೆ ಅಂದ್ಕೊಳ್ತಾ ಇದ್ದೆ, ಇಲ್ಲ ಹಿಂಗೆ ಇರಬೇಕು, ಹಂಗೆ ಇರಬೇಕು, ಅಥವಾ ಏನಂತೀವಿ ಪ್ರೀತಿಯಲ್ಲಿ ನೊಂದು ಬೆಂದಿದ್ರೆ ಒಂಚೂರು ಅರ್ಥ ಆಗತ್ತೆ ಅಂಥೇಳಿ. ಹಾಗೆಲ್ಲ ಏನೂ ಇಲ್ಲ. ಇವಾಗ ಓಕೆ, ಅರ್ಥ ಮಾಡ್ಕೊಳ್ಳೋನು ಸಿಕ್ಕಿದ್ರೆ ಸಾಕು. ಆ್ಯಂಡ್ ನನಗೇನು ಅಂದರೆ ನಾನು ಚಿಕ್ಕ ವಿಷಯದಲ್ಲಿ ತುಂಬ ಖುಷಿ ಪಡುವಂಥ ಹುಡುಗಿ. ಸಣ್ಣ ನನಗೆ ಯಾವತ್ತೂ ದೊಡ್ಡದಾಗಿ ನನಗೇನು ಮಾಡಬೇಕು ಅಂತ ಅಥವಾ ಕೊಡಬೇಕು ನನಗೇನು ಆಸೆ ಇಲ್ಲ. ಆ ಸಣ್ಣ ವಿಷಯನ ಮಾಡಿಕೊಂಡು ಕೈ ಹಿಡ್ಕೊಂಡು ಜೊತೆಯಾಗಿ ನಡೆದ್ರೆ ಸಾಕು ಲೈಫ್ ಲಾಂಗ್. ಬಿಕಾಸ್ ಐ ಡೋಂಟ್ ಬಿಲೀವ್ ಇನ್ ಡಿವೋರ್ಸ್. ಅದು ಇದು ಎಲ್ಲ ನನಗಿಷ್ಟ ಅಲ್ಲ. ನನಗೆ ಆ ವರ್ಡ್ ಕೇಳಿದ್ರೇ ಆಗಲ್ಲ. ನಮ್ಮ ಅಪ್ಪ ಅಮ್ಮಂದ್ರೆ ಲವ್ ಮ್ಯಾರೇಜ್ ಆ್ಯಂಡ್ ಅವ್ರು ತುಂಬ ಚೆನ್ನಾಗಿದ್ದಾರೆ, ಟಚ್ ವುಡ್, ಅವ್ರು ಯಾವಾಗ ತುಂಬ ಚೆನ್ನಾಗಿದ್ದಾರೆ. ಆ್ಯಂಡ್ ನಮ್ಮ ಅಪ್ಪನ ಯಾವತ್ತೂ ಬಿಟ್ಕೊಟ್ಟಿಲ್ಲ, ನಮ್ಮ ಅಮ್ಮನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಸೊ ನಾನು ಅದನ್ನು ನೋಡಿ ಬೆಳೆದಿರೋದ್ರಿಂದ ನನಗೆ ಲವ್ ಅಂದರೆ ಅದೇನೆ. ಸೊ ನನಗೆ ನನ್ನ ಹುಡುಗ ಎಂಥವೇ ಆಗಿರಲಿ, ಹೊಡಿಲಿ ಬಡಿಲಿ, ಇನ್ನೊಂದು ಮಾಡಲಿ ಮತ್ತೊಂದು ಮಾಡಲಿ, ಅಥವಾ ಅವ್ನು ಕೆಲ್ಸಕ್ಕೆ ಹೋಗದೇ ಇರಲಿ, ಏನೇ ಇರಲಿ, ನನಗೆ ಅವನೇ ಕೊನೆ. ಅಂದರೆ ನನ್ನ ಮದುವೆ ಆದರೆ ನಂಗೆ ಅವನೇ ಕೊನೆ. ಸೊ ಐ ವಾಂಟ್ ಸಮನ್ ಹೂ ಅಂಡರ್ಸ್ಟ್ಯಾಂಡ್ಸ್ ಮೀ ಆ್ಯಂಡ್ ಹೂ ಟೇಕ್ಸ್ ಕೇರ್ ಆಫ್ ಮೀ ಅನ್ನೋಕ್ಕಿಂತ ನನ್ನನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ನನ್ನ ಸೈಲೆನ್ಸ್ನೂ ಅರ್ಥ ಮಾಡ್ಕೊಂಡ್ರೆ ಸಾಕು. ನನಗೆ ಯಾವಾಗ ಅಳು ಬರುತ್ತೋ ಆವಾಗ ಒಂದು ಸಮಾಧಾನ ಮಾಡೋಕ್ಕೆ ಬಂದರೆ ಸಾಕು, ಬೇರೇನೂ ಬೇಡ. ಅಳಿಸಿಲ್ಲ ಅಂದರೆ ಸಾಕು, ಅಳಿಸ್ಬಾರ್ದು ಅಷ್ಟೇ.